ಸಿದ್ಧರಿಗೆ ಸಿದ್ಧರು ಬೋಧಿಸಿದ್ದರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರಕೃತಿ ಒಂದು ವಿಸ್ಮಯದಲ್ಲಿ ಒಂದು ವಿನಯ, ಒಂದು ಮೂಲಿಕೆಗಳ ಬಗ್ಗೆ ಇವತ್ತು ಪರಿಚಯ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇದರಲ್ಲಿ ನಮ್ಮ ಕಡೆ ಬಂದಂಥ ಇದನ್ನು ತುಳಸಿ, ಅದರಲ್ಲಿ ನಾನಾ ರೀತಿ ಭಾಗ ಇದೆ. ಕೃಷ್ಣ ತುಳಸಿ, ಬಿಳಿ ತುಳಸಿ, ಕಾಡು ತುಳಸಿ, ಹಾಗೆ ಹಲವಾರು ಬಗ್ಗೆ ಒಂದು ತುಳಸಿಲಿ ಇದು ತುಳಸಿ ರೀತಿಯೇ ಇರುವಂಥ ದಕ್ಷಿಣ ಭಾಗ ಇದನ್ನು ಕರೆಯುವಂಥ ನಾಯಿ ಚುಂಚಿ. ಇದನ್ನು ಈ ಬೀಜಗಳನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಕಣ್ಣಲ್ಲಿ ಧೂಳು ಮತ್ತು ವಿಷಪೂರ್ವಕವಾದಂಥ ಕಣ್ಣಲ್ಲಿ ಸೇರಿದಾಗ ಇದರ ಬೀಜ ಸಂಗ್ರಹಣೆ ಮಾಡಿ ಈ ಬೀಜನ ಕಣ್ಣಿನ ಗುಡ್ಡೆ ಒಳಗೆ ಸೇರಿಸಿದರೆ ಎಲ್ಲನೂ ಕೂಡ ಕಷ ಅಲ್ಲಿರುವಂಥ ವಿಷಕ್ರಮಗಳನ್ನು ಸಂಗ್ರಹಿಸಿ ಹೊರತರುವುದು ಇದರ ಬೀಜ. ಮತ್ತು ಇದರಲ್ಲಿ ಇನ್ನೂ ಒಂದು ವಿಶೇಷವಾದಂಥದ್ದು, ಶನ್ನಿ ನೋವು ಫೇನ್. ಈ ಫೇನ್ಗೆ ಬಂದಿರೋ ಅಂಥದ್ದು ಏನು ಫೇನು, ಹಲವಾರು ರೀತಿಯಲ್ಲಿ ಶರೀರದಲ್ಲಿ ವ್ಯಾಧಿ ಬಾಧಿ ವಾತ್ಯ ಪಿತ್ಯ ಕಫ ವಿಸ್ಮಯಕರವಾಗಿ ಆಗುವಂಥ ಈ ಮೂಲಿಕೆಗಳನ್ನು ಒಂದು ಉಪಯೋಗ ಇದೆ. ಇದರಲ್ಲಿ ತ್ರಿದೋಷ ವಾತ್ಯ ಪಿತ್ಯ ಕಫ, ಇದರಲ್ಲಿ ಸನ್ನಿ, ನಮ್ಮ ಸಂಧಿಗಳಲ್ಲಿ ನೋವು ಬಾಧಿ, ಕೀಲು ಬಾಧಿ, ವಾಯು ಬಾಧಿ ಎಲ್ಲಕ್ಕೂ ಒಂದು 18 ಥರದ ಸನ್ನಿಧಿಗೆ ಇದು ಒಂದು ಅತ್ಯುತ್ತಮವಾದಂಥ ಈ ನಾಯಿ ಚುಂಚಿ ಗಿಡ ಮತ್ತು ನಾಯಿವೇರು ಗಿಡ. ನಾಯಿ ಚುಂಚಿ ಗಿಡ ಅಂತಲೇ ಇದನ್ನು ನಮ್ಮ ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಕರೆಯಲ್ಪಡುವಂಥ ಹೆಸರು ನಾಯಿ ಚುಂಚಿ ಗಿಡ. ಈ ಗಿಡನ ಇದರ ಎಲೆಯನ್ನು ಕಾಯಿ ಮತ್ತು ಕಾಂಡದ ರಸ, ಎಲೆಯ ರಸಗಳನ್ನು ತಗೊಂಡು ನಮ್ಮ ಕೀಲು ಸಂಧಿ ನೋವು ಬಾಧಿ ಎಲ್ಲಿ ಇದೆ ಇದರ ರಸ, ಬೆಳ್ಳುಳ್ಳಿ, ಒಂದು ಮೆಣಸು, ಒಂದು 5 ಮೆಣಸು, ಬೆಳ್ಳುಳ್ಳಿ ಮತ್ತು ಇದನ್ನು ಸೇರಿ ರಸವನ್ನೆಲ್ಲ ನಾವು ಲೇಪನೆ ಮಾಡುತ್ತಾ ಬಂದಾಗ ನಮ್ಮ ಶರೀರದ ವ್ಯಾಧಿ ಬಾಧೆಗಳನ್ನು ಒಂದು ಹತೋಟಿಲಿ ತಂದಿಡುವುದು. ಮತ್ತು ಇದರ ರಸವನ್ನು ಪೋಷಣೆ ಮಾಡಿದಾಗ ನಾವು ಇದನ್ನು ಕುಡಿತಾ ಬಂದಾಗ ಶರೀರ ಇರುವಂಥ ಕಫ ದೋಷಗಳು, ವ್ಯಾಧಿಗಳು, ಕೈ ಅಂಶಗಳನ್ನು ದೂರ ಮಾಡುವಂಥ ಇದು ನಾಯಿ ಚುಂಚಿ ಗಿಡ. ವನ ಸಸ್ಯ ಶರತಿಯಾಗಿ ಎಲ್ಲವೂ ಕೂಡ ಇದು ಒಂದು ಕಾಡಲ್ಲಿ, ಬಯಲು ಸೀಮೆಯ ಕಾಡುಗಳಲ್ಲಿ ಬೆಳೆಯುವಂಥ ನಾಯಿ ಚುಂಚಿ ಗಿಡ. ವೀಕ್ಷಕರೇ, ಪ್ರತಿಯೊಬ್ಬರಲ್ಲೂ ತಮ್ಮ ಮನೆ ಮದ್ದು ಆಯುರ್ವೇದ ವನವನ್ನು ಬೆಳೆಸಿ ನಾಡನ್ನು ಉಳಿಸಿ ವನರಕ್ಷಣೆ ಮಾಡಿದಾಗ ನಮ್ಮ ರಕ್ಷಣೆ ಮಾಡುವಂಥ ನಾವೆಲ್ಲ ಕಂಡಂಥ ಅತ್ಯುತ್ತಮವಾದಂಥ ವನಸ್ಪತಿಗಳು. ವಂದನೆಗಳು.